me forever on fire. ಇನ್ನು ಇದೇ ಕುಮಾರಸ್ವಾಮಿ ಅವರು ಮತ್ತು ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನ ಹೆದರಿಸುತ್ತಿದ್ದಾರೆಯೇನೋ, ಆದ್ರಿಂದ ಪಾದಯಾತ್ರೆಗೆ ಬೆಂಬಲ ಕೊಡ್ತೀನಿ ಅಂತಿದ್ದಾರೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಲೇವಡಿ ಮಾಡಿ ಮಾತನಾಡಿದ್ದಾರೆ. ಬಿಜೆಪಿಯವರು ಕುಮಾರಸ್ವಾಮಿ ಅವರನ್ನು ಹೆದರಿಸ್ತಿದ್ರೇನೋ, ಅದಕ್ಕೆ ಪಾದಯಾತ್ರೆಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ನಿರ್ಧಾರ ಮಾಡಿದ್ರೆ ಮಾತು ಬದಲಿಸಲ್ಲ ಅಂತಿದ್ರು. ಆದ್ರೆ ಈಗ ಪಾದಯಾತ್ರೆ ವಿಚಾರದಲ್ಲಿ HDK ಮಾತು ಬದಲಿಸಿದ್ದಾರೆ. ಬೆಂಬಲ ಕೊಡದಿದ್ರೆ ಅಧಿಕಾರದಿಂದ ತೆಗಿತಾರೆ ಅನ್ನೋ ಭಯ. ಇದನ್ನೆಲ್ಲ ಅವರಿಗೆ ಕೇಳಬೇಕು ಅಂತ ಚಲುವರಾಯಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಆರಂಭದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರು ಅಂದ್ರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದ್ರೆ ಮಾಡ್ಲೇಬೇಕಲ್ಲ, ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನ್ ನಡೀತಿದೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು ನೀನು. ಇದ್ಯಾಕೆ ಸರ್ ಯಾವತ್ತೂ ಮಾತಂತೆ ನಡ್ಕತಿದ್ರಿ, ಒಂದ್ಸಲಿ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗ್ ಹೋದ್ರಿ ಅಂತ ನೀವು ಕೇಳ್ಬೇಕು. ಆರಂಭದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರು ಅಂದ್ರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು. ಈಗ ಅಧಿಕಾರದಿಂದ ತೆಗಿತಾರೆ ಅಂದ್ರೆ ಮಾಡ್ಲೇಬೇಕಲ್ಲ, ಅಥವಾ ಅದು ಅವರವರ ಫ್ರೆಂಡ್ಶಿಪ್ ಏನ್ ನಡೀತಿದೋ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು ನೀನು. ಇದ್ಯಾಕೆ ಸರ್ ಯಾವತ್ತೂ ಮಾತಂತೆ ನಡ್ಕತಿದ್ರಿ, ಒಂದ್ಸಲಿ ಹೇಳಿದ್ಮೇಲೆ ವಾಪಸ್ ಹೋಯ್ತಿರಲ್ಲ, ಈಗ ಹೆಂಗ್ ಹೋದ್ರಿ ಅಂತ ನೀವು ಕೇಳ್ಬೇಕು. ಆರಂಭದಲ್ಲಿ